ವೀಕ್ಷಕರೇ ನಮಸ್ಕಾರ. ನಾವಿವತ್ತು ವಿಜಯನಗರ 4ನೇ ಹಂತ 1ನೇ ಫೇಸ್, ಇದು 4 ಸ್ಟೇಜ್ ಫಸ್ಟ್ ಫೇಸ್ ರಿಂಗ್ ರೋಡ್ ಒಳಗಡೆ ಬರುವಂಥ ಪ್ರಾಪರ್ಟಿ. ಇದು ಇಲ್ಲಿ ನಿಮಗೊಂದು 4 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರಿಸ್ತಾ ಇದ್ದೀನಿ. ವಿತ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಹಾಗೂ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಹಾಗೂ ಒಂದು ಸ್ಮಾಲ್ ಕಿಚನ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಸೊ ನಿಮಗೆ ವಿಶಾಲವಾಗಿ ಒಂದು 2 ಕಾರ್ ನಿಲ್ಲಿಸ್ಕೊಳೋಷ್ಟು ಜಾಗ ಇದೆ. ಪ್ಲಸ್ ಫಸ್ಟ್ ಫ್ಲೋರಲ್ಲಿ ನಿಮಗೆ 3 BHK ಅಂದರೆ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಕಟ್ಟಿದ್ದಾರೆ. ಇದು 20/30 ಅಂದರೆ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಏರಿಯಲ್ಲಿ ಕಟ್ಟಿದ್ದಾರೆ. ಏನು ನೋಡ್ತಾ ಇದ್ದೀರಿ ನೀವು, ಇದು 600 ಸ್ಕ್ವೇರ್ ಫೀಟ್ ಪ್ಲಾಟ್ ಏರಿಯಾ. ಆಚೆ ಕಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು ಹಾಗೂ ಒಳಗಡೆ ನಿಮಗೆ 2 ಕಾರ್ ನಿಲ್ಲಿಸ್ಕೊಳೋಷ್ಟು ಜಾಗ ಇದೆ. ಪ್ಲಸ್ 2 ವೀಲರ್ ಪಾರ್ಕಿಂಗ್ ಸಹಿತನೂ ಇದೆ. ಇದು ವೆಸ್ಟ್ ಫೇಸಿಂಗ್ ಸೈಟ್ ಹಾಗೂ ಇದು ಮುಡಾ ಸೈಟ್, ಮುಡಾದಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಹಾಗೂ ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ಬ್ರಿಕ್ಸಿಂದ ಈ ಮನೆ ಕಟ್ಟಿದ್ದಾರೆ. ಸೊ ಇದು 4 ಸ್ಟೇಜ್ ಫಸ್ಟ್ ಫೇಸಲ್ಲಿ ಬರುತ್ತೆ. ರಿಂಗ್ ರೋಡ್ ಒಳಗಡೆ ಬರುವಂಥ ಪ್ರಾಪರ್ಟಿ, ವೆರಿ ಕ್ಲೋಸ್ ಟು ಕಜಾರಿಯಾ ಟೈಲ್ಸ್ದು ಶೋರೂಮ್ ಇದೆ, ಅದರ ಹತ್ರ ಬರುವಂತಹ ಪ್ರಾಪರ್ಟಿ ಇದು. ಈಗ ನೀವು ನೋಡ್ತಾ ಇರೋದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ನೋಡಿದ್ರಿ, ಹಾಗೂ ಇದು ಒಂದು ರೂಮ್ ಹಾಗೂ ಕಿಚನ್ ಪ್ಲಸ್ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ಮನೆ. ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ಇದೆ, ಪ್ಲಸ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಬ್ಯಾಚುಲರ್ಸ್ಗೆ ಕೊಡುವಂಥ ಒಂದು ರೂಮ್, ವರ್ಕಿಂಗ್ ಎಂಪ್ಲಾಯೀಸ್ಗೆ ಒಂದು 5,000 to 6,000 ರೂಪಾಯಿ ಬಾಡಿಗೆ ಬರುವಂಥ ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಸಿಂಗಲ್ ಬೆಡ್ರೂಮ್ ವಿತ್ ಕಿಚನ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಮನೆ. ಸೊ ನಾರ್ಮಲಿ 20-30 ಪಾರ್ಕಿಂಗ್ ಸೆಲ್ಲರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಸಿಗುವಂಥ ಮನೆಗಳು ಕಮ್ಮಿ. ಇದೊಂದು ವಿಶೇಷವಾದ ಮನೆ ಅಂತ ಹೇಳ್ಬೋದು. ಸೊ ನಿಮಗೆ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ಈಗ ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೊಂದು ಆ್ಯಂಟಿಸ್ಕಿಡ್ ಗ್ರೆನೇಡ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸನ್ನು ಅಳವಡಿಸಿದ್ದಾರೆ. ಸೊ ಇದು ಈ ಡೋರು ನಾರ್ತ್ ಫೇಸಿಂಗಿಗೆ ಬರುತ್ತೆ. ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್. ಸೊ ಇದು ನಿಮಗೆ ನಾರ್ತ್ ಫೇಸಿಂಗ್ ಇರುವಂತಹ ಮೇನ್ ಡೋರ್. ಕಂಪ್ಲೀಟ್ ಟೀಕುಡ್ ಡೋರ್ಸ್, ಫ್ರೇಮ್. ಸೊ ಇದು ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಾರ್ತ್ ಫೇಸಿಂಗ್ಗೆ ಡೋರ್ ಇಟ್ಟಿದ್ದಾರೆ. ಇದು ಕಂಪ್ಲೀಟ್ TV ಕ್ಯಾಬಿನೆಟ್, ಫಾಲ್ಸ್ ಸೀಲಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಹಾಗೂ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇಲ್ಲದ ರೀತಿ ಪ್ಲ್ಯಾನಿಂಗ್ ಮಾಡಿ ಕಟ್ಟಿದ್ದಾರೆ ಈ ಮನೆನ. ನೋಡ್ಬೋದು ಎಂಟೈರ್ ಇದು ಗ್ರಾನೈಟ್ ಫ್ಲೋರಿಂಗ್ ಬಳಸಿದ್ದಾರೆ. ಇದು ನಿಮಗೆ ದೇವರ ಮನೆ. ಇದು ಕೂಡ ನಾರ್ತ್ ಫೇಸಿಂಗಿಗಿದೆ. ಒಬ್ಬರು ಕೂತು ಪೂಜೆ ಮಾಡುವಷ್ಟು ಸ್ಥಳಾವಕಾಶ ಇದೆ. ಸೊ ಇಲ್ಲಿ ನಿಮಗೆ UPS ಪಾಯಿಂಟ್ ಹಾಗೂ ಇದು ಓಪನ್ ಮಾಡ್ಯುಲರ್ ಕಿಚನ್ ನೋಡ್ಬೋದು. ಕಂಪ್ಲೀಟ್ ಸ್ಟೋರೇಜ್ ಏರಿಯಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಸಿಂಕ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ. ಇದೆಲ್ಲ ಕಂಪ್ಲೀಟ್ ಜಾಗ್ವಾರ್ ಸಿಂಕ್ ಮತ್ತು ಟ್ಯಾಪ್ಸ್ ಬಳಸಿದ್ದಾರೆ. ಸೊ ಇಲ್ಲಿಗೆ ವೆಸ್ಟರ್ನ್ ಕ್ಲಾಸೆಟ್ ಹಾಗೂ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಟೈಲ್ಸ್ ನೋಡ್ಬೋದು, ನಿಮಗೆ ರೂಫ್ವರೆಗೂ ಟೈಲ್ಸ್ನ ಬಳಸಿದ್ದಾರೆ. ಎಲ್ಲೂ ಕ್ವಾಲಿಟಿ ಹಾಗೂ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಇದು ಮೊದಲನೇ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು. ಗಾಳಿ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ ಹಾಗೂ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಮೇಲ್ಗಡೆ ಲಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಅಂದರೆ ಸ್ಟೋರೇಜ್ ಏರಿಯಾ.
ಸೊ ನೀವೀಗ ಫಸ್ಟ್ ಫ್ಲೋರ್ ಇದ್ದೀವಿ ನಾವೀಗ. ಇಲ್ಲಿ ಲಿವಿಂಗ್ ಏರಿಯಾ ನೋಡಿದ್ರಿ, ಕಿಚನ್ ಏರಿಯಾ, ದೇವ್ರ ಮನೆ, ಕಾಮನ್ ಬಾತ್ರೂಮ್ ಹಾಗೂ ಒಂದು ರೂಮ್ ವಿತ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್. ಈಗ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೂ ಸಹಿತ ಆ್ಯಂಟಿ ಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೈಲಿಂಗ್ಸ್ನ ಅಳವಡಿಸಿದ್ದಾರೆ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ. ಭಾಳ ವಿಶಾಲವಾಗಿದೆ ರೂಮ್ಸ್ ಎಲ್ಲ. ನಿಮಗೊಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ನಿಮಗೆ ಓಡಾಡಲಿಕ್ಕೆ ಸ್ಥಳಾವಕಾಶ ಇದೆ. ಇಲ್ಲೂ ಸಹಿತ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ಗೂ ಡಿಫ್ರೆಂಟ್ ಡಿಸೈನ್ ಫಾಲ್ ಸೀಲಿಂಗ್ ಇದೆ ನೋಡ್ಬೋದು. ಕಂಪ್ಲೀಟ್ ಡೋರ್ಸ್, ವಿಂಡೋಸ್, ಶಟರ್ಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಕಟ್ಟಿರುವಂತಹ 3+1 ಬೆಡ್ರೂಮ್ ಮನೆ. ಸೊ ಇದು ನಿಮಗೆ ವಾಕಿನ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಬಾತ್ರೂಮ್ ಸಹಿತನೂ ಭಾಳ ವಿಶಾಲವಾಗಿದೆ, ಎಲ್ಲೂ ಕಂಜೆಸ್ಟೆಡ್ ಅನಿಸಲ್ಲ ನಿಮಗೆ. ಇದಕ್ಕೆ ವೆಸ್ಟರ್ನ್ ಕ್ಲಾಸೆಟ್ ಹಾಕಿದ್ದಾರೆ, ಬಳಸಿದ್ದಾರೆ ವಿತ್ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್. ಸೊ ಸೀಲಿಂಗ್ವರೆಗೂ ಸಹಿತ ನಿಮಗೆ ಟೈಲ್ಸ್ನ ಅಳವಡಿಸಿದ್ದಾರೆ. ನಾವೀಗ 3rd ಬೆಡ್ರೂಮ್ ನೋಡ್ತಾ ಇದ್ದೀವಿ. ಇದಕ್ಕೆ ಅಡಿಷ್ನಲ್ ಆಗಿ ಒಂದು ಬಾಲ್ಕನಿ ಬರುತ್ತೆ, ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ಇಲ್ಲಿ ನೋಡ್ಬೋದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಹಾಗೂ ಡ್ರೆಸ್ಸಿಂಗ್ ಯೂನಿಟ್ ಪ್ಲಸ್ ಸ್ಟೋರೇಜ್ ಏರಿಯಾ. ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ, ಭಾಳ ವಿಶಾಲವಾಗಿದೆ. ಇದಕ್ಕೂ ಸಹಿತ ಡಿಫ್ರೆಂಟ್ ಫಾಲ್ ಸೀಲಿಂಗ್ ಲುಕ್ ಕೊಟ್ಟಿದ್ದಾರೆ. ಅಟ್ಯಾಚ್ಡ್ ಬಾತ್ರೂಮ್ ವಿತ್ ವೆಸ್ಟರ್ನ್ ಕ್ಲಾಸೆಟ್ ಹಾಗೂ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್. ವೆಂಟಿಲೇಷನ್ ಮತ್ತು ಬೆಳಕಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಈ ಮನೆ ಸೇಲ್ಗಿದೆ. ನಾವು ಏನು ನೋಡ್ತಾ ಇದ್ದೀವಿ, ಬಾಲ್ಕನಿ, ಸುತ್ತಲೂ ಮನೆಗಳಾಗಿದೆ. ಸೊ ಎದುರುಗಡೆನೂ 20-30 ಅಕಾಮಿಡೇಷನ್ ಇರುವಂತಹ ಜಾಗ. ಇದು ರಿಂಗ್ ರೋಡ್ ಒಳಗಡೆ ಬರುವಂಥ ಪ್ರಾಪರ್ಟಿ. 20/30 3+1 BHK ಹಾಗೂ ಕಾರ್ ಪಾರ್ಕಿಂಗ್ ಇರುವಂತಹ, ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇರುವಂತಹ ಮನೆ ಸೇಲ್ಗಿದೆ. ಇದು ವಿಜಯನಗರ 4 ಸ್ಟೇಜ್ ಫಸ್ಟ್ ಫೇಸ್. ಮತ್ತೆ ಹೇಳ್ತಾ ಇದ್ದೀನಿ, 4 ಸ್ಟೇಜ್ ಫಸ್ಟ್ ಫೇಸ್ ರಿಂಗ್ ರೋಡ್ ಒಳಗಡೆ ಬರುತ್ತೆ. ಸೊ ಇದು ಸೇಲ್ಗಿದೆ. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ವೀಕ್ಷಿಸಬೇಕು ಅಂತ ವಿನಂತಿ. ಸೊ ನಾವೀಗ ಟೆರೇಸ್ ಏರಿಯಲ್ಲಿದ್ದೀವಿ. ಇಲ್ಲಿಗೆ ನಿಮಗೆ ಒಂದು ವಾಟರ್ ಟ್ಯಾಂಕ್ ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಮಾಡಿದ್ದಾರೆ ಹಾಗೂ ವಾಷಿಂಗ್ ಮಿಷಿನ್ಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಇದು ಸಿಟಿ ಸೆಂಟ್ರಿಂದ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 7 to 8 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂತಹ ಮನೆ. ಈ ಮನೆ ಸೇಲ್ಗಿದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು.